ನಮಸ್ಕಾರ ಸ್ನೇಹಿತರೆ, ನಿವೃತ್ತಿಯ ನಂತರ ಆರ್ಥಿಕ ಭದ್ರತೆಗಾಗಿ ಸರಿಯಾದ ಯೋಜನೆಯನ್ನು ಆಯ್ಕೆ ಮಾಡುವುದು ಬಹಳ ಮುಖ್ಯ. ಈ ದಿಕ್ಕಿನಲ್ಲಿ ಭಾರತ ಸರ್ಕಾರವು ಪ್ರಾರಂಭಿಸಿರುವ ಅಟಲ್ ಪಿಂಚಣಿ ಯೋಜನೆ ಎಪಿವೈ ನಿವೃತ್ತಿಯ ನಂತರ ನಿಮಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುವ ಪರಿಣಾಮಕಾರಿ ಯೋಜನೆಯಾಗಿದೆ. ಅಸಂಘಟಿತ ವಲಯದ ಜನರನ್ನು ನಿವೃತ್ತಿಗಾಗಿ ಉಳಿಸಲು ಉತ್ತೇಜಿಸುವುದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಇದರಿಂದಾಗಿ ಅವರು ವೃದ್ಧಾಪ್ಯದಲ್ಲಿಯೂ ಆರ್ಥಿಕವಾಗಿ ಸ್ವತಂತ್ರರಾಗಿರುತ್ತಾರೆ. ಈ ಯೋಜನೆಯಡಿಯಲ್ಲಿ 18 ರಿಂದ 40 ವರ್ಷ ವಯಸ್ಸಿನ ಯಾವುದೇ ಭಾರತೀಯ ನಾಗರಿಕರು ಹೂಡಿಕೆ ಮಾಡಬಹುದು. ಹೂಡಿಕೆದಾರರು 60 ವರ್ಷ ವಯಸ್ಸಿನ ನಂತರ ಪ್ರತಿ ತಿಂಗಳು 1,000 ರಿಂದ 5,000 ರೂಪಾಯಿಗಳವರೆಗೆ ಪಿಂಚಣಿ ಪಡೆಯಬಹುದು. ಕಡಿಮೆ ಕೊಡುಗೆ, ಹೆಚ್ಚು ಲಾಭ. ನೀವು 18ನೇ ವಯಸ್ಸಿನಲ್ಲಿ ಹೂಡಿಕೆ ಮಾಡಲು ಪ್ರಾರಂಭಿಸಿದರೆ ತಿಂಗಳಿಗೆ ಕೇವಲ 210 ರೂಪಾಯಿಗಳನ್ನು ಹೂಡಿಕೆ ಮೂಲಕ ನೀವು 60 ವರ್ಷ ವಯಸ್ಸಿನ ನಂತರ 5,000 ರೂಪಾಯಿಗಳ ಮಾಸಿಕ ಪಿಂಚಣಿ ಪಡೆಯಬಹುದು. ಸರ್ಕಾರದ ಖಾತರಿ. ಈ ಯೋಜನೆಯಲ್ಲಿ ಪಡೆದ ಪಿಂಚಣಿಯ ಕನಿಷ್ಠ ಮೊತ್ತವನ್ನು ಕೇಂದ್ರ ಸರ್ಕಾರವು ಖಾತರಿಪಡಿಸುತ್ತದೆ. ಇದರಿಂದಾಗಿ ನಿಮ್ಮ ಪಿಂಚಣಿ ಸುರಕ್ಷಿತವಾಗಿ ಉಳಿಯುತ್ತದೆ. ಸರ್ಕಾರದ ಕೊಡುಗೆ. ಕೇಂದ್ರ ಸರ್ಕಾರವು ನಿಮ್ಮ ಕೊಡುಗೆ ಮೊತ್ತದ 50% ಅಥವಾ ವರ್ಷಕ್ಕೆ ಗರಿಷ್ಠ ರೂ. 1,000 ಅನ್ನು ಕೊಡುಗೆ ನೀಡುತ್ತದೆ. ನೀವು ಯಾವುದೇ ಇತರ ಸಾಮಾಜಿಕ ಭದ್ರತಾ ಯೋಜನೆಯ ಅಡಿಯಲ್ಲಿ ಒಳಗೊಳ್ಳದಿದ್ದರೆ ಮತ್ತು ಆದಾಯ ತೆರಿಗೆ ಪಾವತಿದಾರರಲ್ಲ. ವಿವಿಧ ಆಯ್ಕೆಗಳು. ನೀವು 40ನೇ ವಯಸ್ಸಿನಲ್ಲಿ ಹೂಡಿಕೆಯನ್ನು ಪ್ರಾರಂಭಿಸಲು ಬಯಸಿದರೆ 60 ವರ್ಷ ವಯಸ್ಸಿನ ನಂತರ 5,000 ರೂಪಾಯಿಗಳ ಪಿಂಚಣಿ ಪಡೆಯಲು ನೀವು ತಿಂಗಳಿಗೆ 1,454 ರೂಪಾಯಿಗಳನ್ನು ನೀಡಬೇಕಾಗುತ್ತದೆ. ನೀವು 32ನೇ ವಯಸ್ಸಿನಲ್ಲಿ ಯೋಜನೆಗೆ ಸೇರಿದರೆ ನೀವು ತಿಂಗಳಿಗೆ 689 ರೂಪಾಯಿ. ನಮ್ಯತೆ ಮತ್ತು ಭದ್ರತೆ. ಯೋಜನೆಯಲ್ಲಿ ವಿವಿಧ ಪಿಂಚಣಿ ಆಯ್ಕೆಗಳನ್ನು ನೀಡಲಾಗಿದೆ. ಇದರಿಂದ ನಿಮ್ಮ ಅಗತ್ಯತೆಗಳು ಮತ್ತು ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ನೀವು ಯೋಜನೆಯನ್ನು ಆಯ್ಕೆ ಮಾಡಬಹುದು. ಅಟಲ್ ಪಿಂಚಣಿ ಯೋಜನೆಯಲ್ಲಿ ಹೂಡಿಕೆ ಮಾಡುವ ಪ್ರಯೋಜನಗಳು. ನಿಯಮಿತ ಮಾಸಿಕ ಪಿಂಚಣಿ ಮೂಲಕ ವೃದ್ಧಾಪ್ಯದಲ್ಲಿ ಆರ್ಥಿಕ ಅವಲಂಬನೆಯನ್ನು ತಪ್ಪಿಸುವುದು. ಅಸಂಘಟಿತ ವಲಯದ ಕಾರ್ಮಿಕರಿಗೆ ವಿಶೇಷವಾಗಿ ಪ್ರಯೋಜನಕಾರಿ. ಆರಂಭಿಕ ಹೂಡಿಕೆಯು ಕಡಿಮೆ ಕೊಡುಗೆಯೊಂದಿಗೆ ಹೆಚ್ಚಿನ ಪ್ರಯೋಜನಗಳನ್ನು ತರಬಹುದು.